ಫೈನಲಿ ಕುಚ್ಚು ಕಂಪ್ಲೀಟ್ ಆಯ್ತು. ಮಷಿನ್ ಇದ್ದವ್ರು ಭಾಳ ಜನ ಅದಿರಿ. ಸೊ ಒಂದು ಇನ್ಫಾರ್ಮೇಷನ್ ಏನು ಕೊಡಬೇಕು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲೀಲಾ, ನೀವು ನೋಡ್ತಾ ಇದ್ದೀರಾ ಜಾನ್ವಿ ಎಂಪ್ರಾಟಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಬೆಳಗ್ಗೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ, ಸಿಕ್ಕಾಪಟ್ಟೆ ಬಿಸಿ. ನಿನ್ನೆ ಮಷಿನ್ ಎಲ್ಲ ರಿಪೇರಿ ಮಾಡಿ ಹೋದ್ರು. ಸಖತ್ ಸಮಾಧಾನ ಅನ್ನಿಸ್ತು, ಬಟ್ ಇನ್ನೂ ಕರೆಕ್ಟಾಗಿ ಇನ್ನೂ ಇದಾಗಿಲ್ಲ. ಅದು ಸೆನ್ಸರ್ ಏನೋ ಪ್ರಾಬ್ಲಮ್ ಆಗಿತ್ತು ಫ್ರೆಂಡ್ಸ್. ಪೂರ್ತಿ ಸೆನ್ಸರ್ನೂ ಹೋಗಿಲ್ಲ, ಅದು ಏನಂತ ಗೊತ್ತಿಲ್ಲ, ರನ್ ಆಗಕತ್ತದ ಬಟ್ ಥ್ರೆಡ್ ಭಾಳ ಕಟ್ ಆಗ್ತಾಯಿತ್ತು. ಆಮೇಲೆ ಜನರಲ್ ಸರ್ವಿಸ್ ಮಾಡಿಸಿರ್ಲಿಲ್ಲ, ಸೊ ಒಂದು ಸಲ ಜನರಲ್ ಸರ್ವಿಸ್ ಮಾಡ್ತಿದ್ದೆ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಮಷಿನ್ ಜನರಲ್ ಸರ್ವಿಸ್ ಲಾಂಗ್ ಗ್ಯಾಪ್ ಆಗಿತ್ತು ಅನಿಸುತ್ತಾ. ಅದ್ರ ಸಂಬಂಧ ಒಮ್ಮೆ ಜನರಲ್ ಸರ್ವಿಸ್ ಮಾಡ್ಸೋಣ ಅಂತ ಮಾಡಿಸ್ದೆ. ಅಷ್ಟೆಲ್ಲ ದುಡಿತಿರ್ತೀವಿ, ಅದರ ಜೊತೆಗೆ ಸ್ವಲ್ಪ 2,000-3,000 ಕೊಟ್ಟು ಜನರಲ್ ಸರ್ವಿಸ್ ಮಾಡ್ಸಕ್ಕೆ ನಾವು ಶಾಣೆತನ ಮಾಡಿದ್ವಿ ಅಂದರೆ ಸ್ಟಾಪ್ ಆಗಿಬಿಡ್ತೈತಿ. ಯಾವಾಗ ಹೆಂಗೆ ಸ್ಟಾಪ್ ಆಗ್ತೈತಿ ಹೇಳಕ್ಕೆ ಬರೋಂಗಿಲ್ಲ. ಕೆಲವೊಮ್ಮೆ ಬ್ಲೌಸನ್ನು ಸಿಕ್ಕಾಕೋಬೋದು. ಹಾಗಾಗಿ ಅಮೌಂಟಿಗೇನು ಇದು ಮಾಡ್ದೆ, ಶಾಣೆತನ ಮಾಡ್ದೆ, ಮಾಡಿಸ್ಬಿಟ್ಟೆ. ಇದು ಆಕ್ಚುಲಿ ಚೆನ್ನಾಗಿರೋದು. ನೋಡೋಣ ಇವತ್ತೇನೇನು ವರ್ಕ್ ಮಾಡಬೇಕಾಗ್ತದೆ ಅಂತ ಹೇಳಿ ಶೇರ್ ಮಾಡ್ತೀನಿ. ಪೂರ್ತಿ ವಿಡಿಯೋ ನೋಡ್ರಿ ಅಂತ ಹೇಳ್ತಾ ಬರೀ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ರಾಶಿ ಹೌದು ಫ್ರೆಂಡ್ಸ್, ಇದೆಲ್ಲ ಸ್ಟಿಚ್ ಮಾಡಿ ಇಟ್ಟೀನಿ, ಹಂಗೆ ಇಟ್ಟೀನಿ. ಸಖತ್ ಟೆನ್ಷನ್ ಐತಿ ಸದ್ಯಕ್ಕೆ, ಯಾಕಂದರೆ ಎಲ್ಲ ಆರ್ಡರ್ ಒಮ್ಮಕ್ಕಲೇ ಕಂಪ್ಲೀಟ್ ಮಾಡಬೇಕಲ್ಲ. ಹಾಗಾಗಿ 27 ಮತ್ತು 1ನೇ ತಾರೀಕು ಮದುವೆ ಆರ್ಡರ್ಸ್ ಅದಾವು. ಸೊ ಹಂಗಾಗಿ ಇದೊಂದು ಡಿಸೈನ್ ಹಾಕ್ಬೇಕು ಈಗ ಅರ್ಜೆಂಟು. ಥ್ರೆಡ್ ಎಲ್ಲ ಸೆಲೆಕ್ಟ್ ಮಾಡಿ ಇಟ್ಟೀನಿ, ಮಾರ್ಕ್ ಮಾಡ್ತೀನಿ, ಅದು ಕಂಪ್ಲೀಟ್ ಆಗೋಣ. ಇದೊಂದು ಕುಚ್ಚು ಕಟ್ಟೋದಿತ್ತು, ಕುಚ್ಚು ಕಟ್ಟಿದ್ದೆ. ಇದು ಬೇಬಿ ಕುಚ್ಚು ಫ್ರೆಂಡ್ಸ್, ಬೇಸಿಕ್ ಬೇಬಿ ಕುಚ್ಚಿಂದ ಸ್ಟಾರ್ಟ್ ಮಾಡ್ತೀವಲ್ಲ, ಸೊ ಆ ಥರ. ಇನ್ನೂ ಹಾಫ್ ಐತಿ, ಇನ್ನೊಂದು ಚೂರು ಐತಿ. ನಿನ್ನೆ ಆಗಿದ್ರು ಮುಗಿದು ಹೋಗ್ತಿತ್ತು. ಇಷ್ಟ ಐತಿ. ಇಲ್ಲಿ ಒಂದು ವೈಟ್, ಇಲ್ಲೊಂದು ವೈಟ್ ಬರಬೇಕು. ಆಮೇಲೆ ಇದಿಷ್ಟು ಒಂದು ಹಾಫ್ ಆನ್ ಅವರ್ ಕೆಲಸ ಅಂತ ಹೇಳ್ಬೋದು. ಆಮೇಲೆ ಇದೊಂದು ಬ್ಲೌಸ್ ಸ್ಟಿಚ್ ಮಾಡಬೇಕು. ಇದು ಬೆಂತೂರಿಂದ ಬಂದೈತಿ, ನಮ್ಮ ಅಣ್ಣಿಗೇರಿ ಹತ್ರ ಐತಿ ಅದು ಊರು, ಬೆಂತೂರಿಂದ. ಇದು ಬಸಾಪುರದ ಬ್ಲೌಸಸ್ ಇವೆಲ್ಲ. ಇದು ಮತ್ತು ಇದು ಸೇಮ್ ಒಬ್ಬರದ್ದು. ಇದು ಇನ್ನೂ ಸ್ಟಿಚ್ ಮಾಡಿ ಹಂಗೆ ಇಟ್ಟೀನಿ, ಇನ್ನೂ ಏನೂ ಇದು ಮಾಡಿಲ್ಲ. ಇದು ಹಾಫ್ ಸ್ಟಿಚ್ ಆಗೈತಿ, ಇದು ಪೂರ್ತಿ ಸ್ಟಿಚ್ ಆಗೈತಿ. ಇನ್ನು ಒಂದೇ ಕೈಲೇ ತೋರ್ಸಕ್ಕೂ ಆಗೋದು ನನಗೆ, ಜಸ್ಟ್ ಸ್ಟಿಚ್ ಮಾಡಿ ಇಟ್ಟೀನಿ. ಸೊ ಹಂಗಾಗಿ ವಿಡಿಯೋ ಮಾಡ್ಬೇಕಂದ್ರೆ ವಿಡಿಯೋ ಮಾಡ್ತಾ ಕೂತ್ಕೊಂಡೆ ಅಂದ್ರೆ ನನಗೆ ಒಂದು ನಿಮಿಷ ತೋರಿಸ್ತೀನಿ ನಿಮಗೆ. ಆ್ಯಕ್ಚುಲಿ ಐರನ್ ಮಾಡಬೇಕು. ಆಮೇಲೆ ಇದು ಎಕ್ಸ್ಟ್ರಾಸ್ ಎಲ್ಲ ತೆಗಿಬೇಕು. ತೆಗೆದೊಂದು ಸ್ವಲ್ಪ ಸ್ಟೋನ್ ಗಿನ್ನೆಲ್ಲ ಹಚ್ಚಿದ್ರೆ ಲುಕ್ ಬರ್ತೈತಿ. ನಾನು ಒಮ್ಮಕ್ಕಲೇ ವಿಡಿಯೋ ಮಾಡ್ತೀನಿ, ತೋರಿಸ್ತೀನಿ ಅವಾಗ ನಿಮ್ಗೆ. ದೆನ್ ಇಲ್ಲಿ ಇದು ಸಿಂಪಲ್ ವರ್ಕ್ ಹಾಕೋಕ್ಕೆ ಸ್ಟಾರ್ಟ್ ಮಾಡೀನಿ. 3 ಜನ ಫ್ರೆಂಡ್ಸ್ ಇದ್ದಾರೆ ಫ್ರೆಂಡ್ಸ್ ಅವರು. ಸೊ ಇದೇ ಸೇಮ್ ವರ್ಕ್ ಇದೈತಲ್ಲ, 1000 ಡಿಗ್ರಿ ಒಳಗೆ ಹಾಕಿದ್ನಲ್ಲ ಅವಾಗ ಆಫರ್ನಾಗಿತ್ತಲ್ಲ, ಇದೇ ವರ್ಕು ಹೇಳಿದ್ರು ಅವರು. ಸೊ 1 ಆಗೈತಿ. 2 ಆಗ್ಯಾವ, ಇದೊಂದು ಇನ್ನೊಂದು ಆಗೈತಿ, ಇನ್ನೊಂದು ಹಾಕಬೇಕು. ಇದು ಒಂದು ಸ್ಟಿಚ್ ಮಾಡ್ಬೇಕು ನಾನೀಗ, ಅರ್ಜೆಂಟ್ ಇತ್ತು. ಅದಕ್ಕೆ ಇದನ್ನು ಈ ಬ್ಲೌಸು ಅಟ್ಯಾಚ್ ಮಾಡಿ ಹಾಕೀನಿ. ವೇಸ್ಟ್ ಬಟ್ಟೆ ಅಟ್ಯಾಚ್ ಮಾಡೋಕ್ಕಿಂತ ಒಂದು ಬ್ಲೌಸಿನ ಜೊತೆ ಅಟ್ಯಾಚ್ ಮಾಡಿದರೆ ಬೇಗ ಆಗ್ತದಂತ ನನ್ನ ಅನಿಸಿಕೆ. ನಿಮ್ಗೆ ಹೆಂಗೆ ಅನುಕೂಲ ಆಗ್ತೈತಿ ನೀವು ಹಂಗೆ ಮಾಡ್ಬೋದು. ನನಗೆ ಇದು ಈಸಿ ಅನಿಸುತ್ತಾ, ಅದಕ್ಕೆ ಇದಕ್ಕೂ ಇದು ಬೇಕಾಗಿತ್ತು, ಸಪ್ಲಿಮೆಂಟು ಇದಕ್ಕೂ ಬೇಕಾಗಿತ್ತು. ಸೊ 2 ಅಟ್ಯಾಚ್ ಮಾಡಿ ಇಲ್ಲೊಂದು ಹೊಸ ಫಾಲ್ಸನ್ನು ಅಟ್ಯಾಚ್ ಮಾಡ್ತೀನಿ ಫ್ರೆಂಡ್ಸ್. ನಾನು ಹಳೆ ಬಟ್ಟೆ ಯೂಸ್ ಮಾಡಬೇಡ್ರಿ. ಹೊಸ ಫಾಲ್ಸ್ನ ಈ ಥರ ಕಟ್ ಮಾಡ್ಕೊಂಡಿರ್ತೀನಿ. ಕಟ್ ಮಾಡಿಕೊಂಡು ಸ್ಲೀವಿಗೆ ಹಾಕಕತ್ತೀನಿ. ಸ್ಲೀವಿಗೆ ಅಟ್ಯಾಚ್ ಮಾಡಿಕೊಂಡು ಇದು ಕಂಪ್ಲೀಟ್ ಆಗೈತಿ ಸ್ಲೀವ್. ಈ ಡಿಸೈನ್ ಅಂತೂ ಸಖತ್ ಬಂದೈತಿ. ಅಪೋಸಿಟ್ ಕಲರು ಬಾದಾಮ್ ಕಲರ್ ಐತೆ ಫ್ರೆಂಡ್ಸ್. ಇದು ಸ್ಯಾರಿ ಅಲ್ಲೇನು ಕುಚ್ಚು ತೋರಿಸಿದ್ನಲ್ಲ ಅದ ಸ್ಯಾರಿ ಜೊತೆಗಿಂದ ಡಿಸೈನ್ ಇದ್ದು ಕಟ್ ವರ್ಕ್ ಬಂದೈತಿ. ಸ್ಟಿಚ್ ಆದ್ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್. ಸದ್ಯಕ್ಕೆ ಏನು ಇದಂತೂ ನಿನ್ನೆ ಥ್ರೆಡ್ ಹರಿಯಾಗತ್ತಿತ್ತಲ್ಲ ಮಷಿನ್ ರಿಪೇರಿ ಇದ್ದಾಗ, ಆವಾಗ ಮಾಡಿರೋದು. ಸ್ವಲ್ಪ ಜಾಸ್ತಿ ಥ್ರೆಡ್ ಕಟ್ಟಿಂಗ್ ಆಗೈತಿ. ಇದೇ ಈಗ ಮಾಡಿರೋದು. ಸೊ ನಿಮ್ಗೆ ವರ್ಕ್ ಮೇಲೆ ಗೊತ್ತಾಗ್ತೈತಲ್ಲ ಡಿಫ್ರೆನ್ಸ್ ಯಾವ ಥರ ಐತಂತ ಅಂದ್ಕೊಂಡು. ಕೆಲವೊಮ್ಮೆ ಆಗ್ತಾವೆ, ಏನು ಮಾಡೋಕ್ಕೆ ಬರಲ್ಲ. ಆಲ್ಮೋಸ್ಟ್ ಎಲ್ಲರೂ ನನ್ನ ಸಬ್ಸ್ಕ್ರೈಬರ್ಸು ಮಷಿನ್ ಇದ್ದವ್ರು ಭಾಳ ಜನ ಅದಿರಿ. ಸೊ ಒಂದು ಇನ್ಫಾರ್ಮೇಷನ್ ಏನು ಕೊಡ್ಬೇಕಂದ್ರೆ, ನಾವು ಎಷ್ಟು ತಿಳ್ಕೊಂಡ್ರೂ ಮಷಿನ್ ಬಗ್ಗೆ ಇನ್ನೂ ತಿಳ್ಕೊಳ್ಬೇಕಾಗಿರೋದು ಸಖತ್ ಇರ್ತೈತಿ. ನನಗೆ ನಿನ್ನೆ ಅವರು ಟೆಕ್ನಿಷಿಯನ್ ಬಂದಾಗ ಸಾಕಷ್ಟು ವಿಷಯ ಗೊತ್ತಾದಂತಲೇ ಹೇಳ್ಬೋದು. ಆಮೇಲೆ ಭಾಳ ಪೇಷನ್ಸಿಂದ ಮಾಡಿದ್ರು. ಓಕೆ ಆಗೈತಿ, ಬಟ್ ಅದು ಸ್ವಲ್ಪ ಲಾಂಗ್ ಗ್ಯಾಪಿಗೆ ಸೆನ್ಸರ್ ವರ್ಕ್ ಆಗತ್ತಿಲ್ಲ. ಆವಾಗೆಲ್ಲ 2 ಸೆಕೆಂಡ್ 3 ಸೆಕೆಂಡಿಗೆ ನಿಂತ್ಬಿಡ್ತಿತ್ತು. ಈಗ ಸ್ವಲ್ಪ ಲಾಂಗ್ ಗ್ಯಾಪ್ ಆಗೈತಿ. ನೋಡೋಣ. ನೈಟ್ ಹಾಕಿದಾಗ ಚಲೋನೇ ಇತ್ತು ಫ್ರೆಂಡ್ಸ್ ಅದು. ಆಮೇಲೆ ನಾನು ಸ್ವಲ್ಪ ಮಿಸ್ಟೇಕ್ಸ್ ಮಾಡಿದ್ದೆ, ನನಗೂ ಸ್ವಲ್ಪ ಇನ್ಫಾರ್ಮೇಷನ್ ಕಡಿಮೆ ಇತ್ತು ಅಂತ ಹೇಳ್ಬೋದು. ತೋರಿಸ್ತೀನಿ ನಿಮ್ಗೆ ಅದೇನಂತೇಳಿ.
ಇಲ್ಲೇನು ವೀಲ್ಸ್ ಕಾಣ್ತಾ ಇರ್ತದಲ್ಲ ಇಲ್ಲೆಲ್ಲ ನೀವು 1.5 ಅಷ್ಟೇ ರೌಂಡ್ ಹಾಕಬೇಕು. ನಾನು ಬಂದು ನನಗೆ ಹೇಳಿರೋ ಪ್ರಕಾರ 3.5 ಆಮೇಲೆ 2.5 ಈ ಥರ ಹಾಕಿದ್ದೆ. ನಾನು ಇದೊಂದು ಮಿಸ್ಟೇಕ್ ಮಾಡಿದ್ದೆ. ಅದಾದಮೇಲೆ ಇಲ್ಲಿ ಯಾವ ಥರ ನನಗೆ ಥ್ರೆಡ್ ಹಾಕ್ಬೇಕಂತ ಕರೆಕ್ಟಾಗಿ ಹೇಳಿದ್ದಿಲ್ಲ, ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ಇಲ್ಲಿ ನೋಡ್ರಿ, ಇಲ್ಲಿ ಹೋಲ್ಸ್ ಅದಾವಲ್ಲ, ಇಲ್ಲಿ 1 2 3 ಇದು ಒಂದೇ ಥ್ರೆಡ್. ನನಗೆ ಹೇಳಿರೋ ಪ್ರಕಾರ ಇದು ಒಂದೇ ಥ್ರೆಡ್ ಅಂತ ಅಂದ್ಕೊಂಡಿದ್ದೆ ನಾನು. ನಂಗೆ ಡೆಮೋ ಕೊಡೋರು ಹಂಗ ಹೇಳಿದರು. ಸೊ ಹಂಗಾಗಿ ಜಿಗ್ಜ್ಯಾಗ್ ಟೈಪ್ ಬರುತ್ತೆ ಅಂತ ಹೇಳಿ. ಬಟ್ ಹಾಗಲ್ಲ, ಇಲ್ಲೆಲ್ಲ ನಂಬರ್ಸ್ ಬರ್ದು ಕೊಟ್ಟವ್ರು ಪಾಪ ನಿನ್ನೆ. 1 2 3 4 5 6 7 8 9 10 11 12. ನಾನೇನು ಮಾಡಿದ್ದೆ, ಇದು 12, ಇದು 10, ಆಮೇಲೆ ಇದು 12 ಮಾಡಿದ್ದೆ. ಹಿಂಗೆ ಉಲ್ಟಾ ಪಲ್ಟಾ ಥ್ರೆಡ್ ಎಲ್ಲ ಪೋಣಿಸಿದ್ದೆ ಫ್ರೆಂಡ್ಸ್ ನಾನು. ಸೊ ಹಾಗಾಗಿ ಅದು ಒಂದು ಸ್ವಲ್ಪ ಎಲ್ಲ ಕರೆಕ್ಟ್ ಮಾಡ್ಕೊಂಡ್ವಿ. ಎಲ್ಲನೂ ಥ್ರೆಡ್ ತೆಗೆದು ನೀಟಾಗಿ ಜೋಡಿಸಿ ಆಮೇಲೆ ಇಲ್ಲೂ 1.5 ರೌಂಡ್ ಅಷ್ಟು ಹಾಕ್ಕೊಂಡಿನಿ. ಆಲ್ಮೋಸ್ಟ್ ಎಲ್ಲರೂ 1.5 ರೌಂಡ್ ಹಾಕ್ಕೊಂಡ್ರೆ ನೀಟ್ ಫಿನಿಶಿಂಗ್ ಬರ್ತೈತಿ. ಆಮೇಲೆ ಜಾಸ್ತಿ ನಾವು ರೌಂಡ್ ಹಾಕಿದರೆ ಈ ವೀಲ್ಸ್ ಎಲ್ಲ ಡ್ಯಾಮೇಜ್ ಆಗ್ತಾವಂತ ಹೇಳಿದ್ರು ಅವರು. ಅದಾದಮೇಲೆ ಇನ್ನೊಂದು ಏನಂದ್ರೆ, ಸರ್ವಿಸ್ ಮಾಡಿಸ್ಲೇಬೇಕು ಫ್ರೆಂಡ್ಸ್. ನಾವು ರೊಕ್ಕಕ್ಕೆ ಜಿಪ್ಪಣ್ತನ ಮಾಡಲೇಬಾರ್ದು, ಸಖತ್ ಪ್ರಾಬ್ಲಮ್ ಆಗ್ತೈತಿ. ನನಗೆ ನಿಜವಾಗ್ಲೂ ಮನೆ ಬಂದವರು ಮಾಡಿಲ್ಲ ಅಂದರೆ ಎಷ್ಟು ಪ್ರಾಬ್ಲಮ್ ಆಗ್ತೈತೆ ಅಂದರೆ, 27ಗೆಲ್ಲ ಮದುವೆ ಐತಿ ಫ್ರೆಂಡ್ಸ್, 27ಗೆ. ಸೊ 27ಗೆ ನಾನು ಡೆಲಿವರಿ ಕೊಡಬೇಕಾಗ್ತಿತ್ತು, ಆಗ್ತಾ ಇರಲಿಲ್ಲ. ಅವ್ರು ಬರಲಿಲ್ಲ ಅಂದ್ರೆ ಬೈಸ್ಕೊಳ್ಳೋದಾಗ್ತಿತ್ತು. ಆಮೇಲೆ ನನ್ಗೆ ಪರಿಚಯ ಇರೋರೆಲ್ಲ ಊರಿಗೆ ಹೋಗಿದ್ರು. ಅವ್ರದ್ದು ಎಂಬ್ರಾಯ್ಡ್ರಿ ಮಷಿನ್ ಐತಿ. ಒಬ್ಬರು ಅವ್ರೇನೋ ಇದು ಮಾಡ್ತಾರೆ, ಪೊಲಿಟಿಕಲ್ಲಿ ಏನೋ ಓಡಾಡ್ತಾರೆ. ಸೊ ಹಂಗಾಗಿ ಅವರು ಅವೈಲೇಬಲ್ ಇದ್ದಿದ್ದೇ ಇಲ್ಲ. ಆಮೇಲೆ ನಮ್ಮ ಟೈಮಿಗೆ ಅವತ್ತ ಬೇಕಲ್ಲ ಫ್ರೆಂಡ್ಸ್ ಹಾಕಿ ಕೊಡೋಕೆ. ಸೊ ಹಂಗಾಗಿ ಮಷೀನಿಗೆ ಖರ್ಚು ಮಾಡೋಕ್ಕೆ ಇನ್ನು ನೋಡಲೇಬಾರ್ದು ಅನ್ನಿಸ್ತು ನನಗೆ. ನಾನು ಯಾವತ್ತೂ ನೋಡಲ್ಲ ಹಂಗೆ. ಮಷೀನಿಗೆ ಸರ್ವಿಸ್ ನೆಸೆಸರಿ ಇತ್ತಂದ್ರೆ ಮಾಡಿಸ್ಬಿಡ್ತೀನಿ. ಬಟ್ ಏನೋ ಸುಮ್ಮನಾಗಿದ್ದೆ ನಾನು. ಬಟ್ ಸರ್ವಿಸ್ ಎಲ್ಲ ಆಗೈತಿ ನೋಡ್ರಿ, ಕರೆಕ್ಟಾಗಿ ವರ್ಕ್ ಆಗಬೇಕು. ಈಗ ಸಮಾಧಾನ ಆಗಿ ಫ್ರೆಂಡ್ಸ್. ನನಗಾರ ಸಕ್ಕ ಟೆನ್ಷನ್ ಆಗಿತ್ತು, ಹೆಂಗಪ್ಪ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡೋದು, ಕುಚ್ಚು ಕಟ್ಟೋದಿತ್ತು. ವಾಪಸ್ಸು ಯಾವುದೂ ಡಿಸೈನ್ಸ್ ಕಂಪ್ಲೀಟ್ ಆಗಿಲ್ಲ. 27ಗೆ ಒಂದು ಮದ್ವೆ, ಆಮೇಲೆ 30ಗೆ ಬ್ರೈಡಲ್ ಡಿಸೈನ್ 3 ಡಿಸೈನ್ ತೊಗೊಂಡಿದ್ದೆ. ಅದು ಒಂದಿಷ್ಟು ಪೆಂಡಿಂಗ್ ಉಳಿದಿತ್ತು. ಬಾಕಿದೆಲ್ಲ ಸಿಂಪಲ್ ಡಿಸೈನ್ಸು. ಆಮೇಲೆ ನಾರ್ಮಲ್ ಡೇಸ್ನಾಗ ಹಾಕೊಳಕ್ಕಂದ್ರೆ ಏನಾರ ಕನ್ವಿನ್ಸ್ ಮಾಡ್ಬೋದು. ಬಟ್ ಬ್ರೈಡಲ್ ಡಿಸೈನ್ ಅಂದ ತಕ್ಷಣ ರಿಸ್ಕ್ ತೊಗೊಳಕ್ಕೆ ಕಷ್ಟ ಅನ್ಸುತ್ತೆ. ಸೊ ಹಾಗಾಗಿ ಈಗ ಸಮಾಧಾನ ಆಗೈತಿ. ನೋಡೋಣ, ಇದು ವರ್ಕ್ ಕಂಪ್ಲೀಟ್ ಆದಮೇಲೆ ಸ್ಟಿಚ್ ಮಾಡ್ತೀನಿ. ಸದ್ಯಕ್ಕೆ ಊಟ ಎಲ್ಲ ಮುಗಿಸ್ಕೊಂಡು ಬರ್ತೀನಿ. ಆಲ್ರೆಡಿ 1:30 ಆಯ್ತು. ಬಾಂಡೆ ತಿಕ್ಕೋರೋದು ಬಂದಿಲ್ಲ, ನಾನೇ ಎಲ್ಲ ಮಾಡಬೇಕಾಗಿರೋದ್ರಿಂದ ಸಖತ್ ಹೆವಿ ಅನ್ಸಾಕತ್ತೈತಿ. ನೋಡೋಣ ಏನೇನು ಆಗ್ತದೆ ಅಂತ ಹೇಳಿ. ಯಾವ ಕೆಲಸ ಕಮ್ಮಿ ಮಾಡ್ಕೊಳಕ್ಕಾಗುತ್ತೆ ಅದನ್ನು ಮಾಡ್ಕೊಳ್ತೀನಿ. ಯಾವುದು ಎಕ್ಸ್ಟ್ರಾ ಆಗುತ್ತೆ ಫ್ರೆಂಡ್ಸ್, ಏನೋ ಒಂದು ಪ್ಲ್ಯಾನ್ ಹಾಕ್ಕೊಂಡಿರ್ತೀನ ನಾನು, ಇದೊಂದು ಕಮ್ಮಿ ಮಾಡ್ಕೋಬೇಕು ಕೆಲಸ ಅಂದ. ಬೇರೆ ಒಂದು ಕೆಲಸ ಅದಕ್ಕೆ ದಮ ಆಗಿಬಿಟ್ಟಿರ್ತೈತೆ, ಅಲ್ಲಿಗೆ ಸರಿ ಹೋಗ್ಬಿಡ್ತೈತೆ. ಮತ್ತು ನಂದು ಏನು ಟೈಮಿಂಗ್ ಅದೇ ಟೈಮಿಂಗಿಗೆ ಕೆಲಸ ಮುಗೀತೈತಿ. ನೋಡೋಣ, ಸಿಗ್ತೀನಿ ಫ್ರೆಂಡ್ಸ್. ಊಟ ಎಲ್ಲ ಮುಗಿಸಿ ಗಟ್ಟಿಯಾಗಿ ಕುಚ್ಚು ಕಟ್ಟೋದೊಂದು ಕಂಪ್ಲೀಟ್ ಮಾಡಬೇಕು. ಆಮೇಲೆ ಒಂದಿಷ್ಟು ಸ್ಟಿಚ್ ಮಾಡೋದಾಗಬೇಕು. ಈ ಬ್ಲೌಸ್ ಸ್ಟಿಚ್ ಮಾಡಬೇಕು. ಇದು ನಾಳೆ ಕೊಡಬೇಕೆಷ್ಟೊತ್ತಿದ್ರು ಸ್ಟಿಚ್ ಮಾಡಿ ವಿಡಿಯೋ ಮಾಡಿ ಹಾಕ್ತೀನಂತ. ಸೊ ಪೂರ್ತಿ ವಿಡಿಯೋ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ. ಅಂದರೆ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಷನ್ ಬರ್ತೈತಿ. ಆಲ್ಮೋಸ್ಟ್ ನಿಮ್ಗೆ ಡೈಲಿ ನಾನು ಏನಾದರೂ ಇನ್ಫಾರ್ಮೇಷನ್ ಕೊಡ್ತಾನೆ ಇರ್ತೀನಿ. ಹಾಗಂತೂ ವಿಡಿಯೋ ಮಾಡ್ತಾ ಇರಲಿಲ್ಲ, ಏನಾದರೂ ಒಂದು ಇನ್ಫಾರ್ಮೇಷನ್ ಸಿಗ್ತಾನೆ ಇರ್ತೈತಿ. ಸೊ ನೆನ್ನೆ ಏನು ಕಂಪ್ಲೀಟ್ ಆಗಿರೋದು ಇವತ್ತು ಕಂಪ್ಲೀಟ್ ಮಾಡುವ. ಲಾಸ್ಟ್ ವಿಡಿಯೋ ಒಳಗೆ ಹಾಫ್ ಆಗಿತ್ತು. ಸೊ ಹಂಗಾಗಿ ಇದನ್ನು ಶೇರ್ ಮಾಡ್ಕೊಂಡಿದ್ದೆ ವಿಡಿಯೋನ. ಕೆಲವರು ಕಮೆಂಟ್ ಮಾಡಿರಿ 200 250 ಈಗ ಇದು ಕುಚ್ಚು ಅಂತೇಳಿ ಅಂದ್ಕೊಂಡು. ಹೌದು, 150ಇಂದನೂ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಆವಾಗ ಪ್ರಾಕ್ಟೀಸ್ ಮಾಡುವವರು. ಆಮೇಲೆ ಈಗ ಕಲ್ತವರೆಲ್ಲ 150 ಒಳಗೆ ಇದು ಮಾಡ್ತಿರ್ತಾರೆ. ಆಮೇಲೆ ಹಳ್ಳಿ ಒಳಗೆ ಜಾಸ್ತಿ ಹಾಕಿಸ್ಕೊಳ್ತಾ ಇರೋದಿಲ್ಲಲ್ಲ. ಸೊ ಅಂಥವ್ರೆಲ್ಲನೂ 150 200 ಈ ಥರ ಹಾಕ್ತಾ ಇರ್ತಾರೆ. ನಾವು 250 ಇತ್ತು ಸದ್ಯಕ್ಕೆ ರೇಟು. ಅದಾದಮೇಲೆ ಈಗ ಜಂಪ್ ಆಗೈತಂತ 350 300 ಈ ಥರ ಹಾಕ್ಕೊಡ್ತಾರೆ. ಆಮೇಲೆ ಅವರು ಎಷ್ಟು ಸ್ಪೆಂಡ್ ಮಾಡ್ತಿರ್ತಾರಲ್ಲ ಅದ್ರ ಮೇಲೆ ಡಿಸೈಡ್ ಆಗಿರ್ತದೆ ಫ್ರೆಂಡ್ಸ್. ಅಂದ್ರೆ ಕೆಲವರು ಜಾಸ್ತಿ ಸ್ಪೇಸ್ ಇಟ್ಕೊಂಡು ಮಾಡ್ತಿರ್ತಾರೆ, ಕೆಲವರು ಕಮ್ಮಿ ಸ್ಪೇಸ್ ಇಟ್ಕೊಂಡು ಮಾಡ್ತಿರ್ತಾರೆ, ಕೆಲವರು ದೊಡ್ಡ ದೊಡ್ಡ ಕುಚ್ಚು ಕಟ್ತಿರ್ತಾರೆ, ಕೆಲವರು ಸಣ್ಣ ಸಣ್ಣ ಕುಚ್ಚು ಕಟ್ತಿರ್ತಾರೆ. ಸೊ ಅವ್ರು ಯಾವ ಥರ ವರ್ಕ್ ಮಾಡಿರ್ತಾರೆ ಅದ್ರ ಮೇಲೆ ರೇಟ್ ಡಿಸೈಡ್ ಆಗಿರ್ತೈತಿ. ಅದಾದಮೇಲೆ ವೆರೈಟಿ ಆಫ್ ಕುಚ್ಚು ಡಿಸೈನ್ಸ್ ಅದಾವು.
ಕ್ರೋಶಾದಾಗಿರ್ಬೋದು. ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ಹಾಕ್ತೀನಿ ನಿಮ್ಗೆ. ಇದ್ರೊಳಗೆ ಎಂಬ್ರಾಯ್ಡ್ರಿ ಮಷಿನ್ ಒಳಗೆ ಎಂಬ್ರಾಯ್ಡ್ರಿ ಮಾಡಿ ಆಮೇಲೆ ಕುಚ್ಚು ಕಟ್ಟಿ ಇದು ಮಾಡೋದು ಅದೆಲ್ಲ 500 600 ಈ ಥರ ಎಲ್ಲ ರೇಟ್ ಇರ್ತಾವೆ. ಸೇಮ್ ಡಿಸೈನು ಆಮೇಲೆ ಸೇಮ್ ಅಮೌಂಟ್ ತೊಗೊಳಕ್ಕಾಗಲ್ಲ. ಕಸ್ಟಮರ್ದು ವಿಶ್ ಒಂದೇ ಥರ ಇರಲ್ಲ. ಕೆಲವರು ಸಣ್ಣದು ಕುಚ್ಚು ಕೇಳ್ತಾರೆ, ಹತ್ತಿರ ಕೇಳ್ತಾರೆ, ಕೆಲವರು ದೊಡ್ಡ ಕೇಳ್ತಾರೆ, ಕೆಲವರು ಮಾಡೋ ರೇಟ್ ಹೆಂಗೆ ಡಿಫ್ರೆನ್ಸ್ ಆಗುತ್ತಂದ್ರೆ ಕೆಲವರು 1 ಇಂಚು ಕಟ್ತಾರೆ, ಕೆಲವರು ಸ್ವಲ್ಪ ದೊಡ್ಡ ಸ್ಪೇಸ್ ಬಿಟ್ಟಾಗ ಬೇಗ ಆಗುತ್ತಂತ, ಕೆಲವರು 50 ಹೇಳಿ 60 ಹೇಳಿ ಹಿಂಗೆ ಇದು ಮಾಡ್ಕೊಂಡಿರ್ತಾರೆ. ಅವ್ರವ್ರ ವರ್ಕ್ ಅವ್ರು ಎಷ್ಟು ಸ್ಪೆಂಡ್ ಮಾಡಿರ್ತಾರಲ್ಲ ಅದ್ರ ಮೇಲೆ ಡಿಸೈಡ್ ಆಗಿರ್ತದೆ ಕಂಪ್ಲೀಟ್ಲಿ ಅಂತ ಹೇಳ್ಬೋದು. ಅವ್ರು ಹೆಚ್ಚು ಮಾಡಿರೋದು ನನಗೇನು ಇದು ಅನ್ನಿಸ್ಲಿಲ್ಲ, ಬಟ್ ನಾನು ಕರೆಕ್ಟಾಗಿ ಕೇಳ್ಕೊಂಡು ತೊಗೊಂಡಿಲ್ಲ ಅಂತ ಅನ್ನಿಸ್ತು ನನಗೆ. ಇನ್ನೂ ಒಂದು ಏನಂದ್ರೆ ಫ್ರೆಂಡ್ಸ್, ಎಲ್ಲನೂ ರೇಟ್ ಜಂಪ್ ಆಗೈತಿ. ಬಟ್ ಟೈಲ್ರಿಂಗ್ದು ರೇಟ್ ಭಾಳ ಕಡಿಮೆನೇ ಇರ್ತೈತಿ. ಯಾಕಂದ್ರೆ ಸ್ಟಿಚ್ ಮಾಡೋದು ಸುಲಭದ ಮಾತಲ್ಲ. ಕರೆಂಟ್ ಮಷಿನ್ ಯೂಸ್ ಮಾಡ್ತಿರ್ತೀವಿ. ಅದಾದಮೇಲೆ ಥ್ರೆಡ್ಸ್ ಆಗಲಿ ಹುಕ್ಸ್ ಆಗಲಿ ಎಲ್ಲನೂ ಕಾಸ್ಟ್ಲಿ ಆಗ್ಯಾವ. ಈಗ ಆಯಿಲ್ ಹಿಡ್ಕೊಂಡು ಎಲ್ಲನೂ ನಾವು ಸ್ಪೆಂಡ್ ಮಾಡಬೇಕಲ್ಲ. ಸೊ ಹಾಗಾಗಿ ಅದಕ್ಕೆ ತಕ್ಕಂಗೆ ರೇಟ್ ತೊಗೊಳ್ಳೋದು ಒಳ್ಳೇದಂತ ನನಗನ್ನಿಸ್ತೈತಿ. ಸ್ಟಿಚ್ ಮಾಡೋದಾಗ್ಬೋದು ಅಥವಾ ಎಂಬ್ರಾಯ್ಡ್ರಿನೂ ಆಗ್ಬೋದು. ಅದಕ್ಕೆ ಎಷ್ಟು ಸ್ಪೆಂಡ್ ಮಾಡಿರ್ತೀವಿ ಅದಕ್ಕೆ ರೇಟ್ ಹೆಚ್ಚಿಗೆ ತೊಗೊಳ್ಳೋದೇನು ತಪ್ಪಲ್ಲ ಅಂತ ಅನಿಸುತ್ತೆ. ಬಟ್ ಅದ್ರ ತಕ್ಕಂಗೆ ನಾವು ವರ್ಕ್ ಮಾಡಿ ಕೊಡಬೇಕಾಗ್ತೈತಿ. ವರ್ಕಿಗೆ ತಕ್ಕಂಗೆ ಅಮೌಂಟ್ ತೊಗೊಳ್ಳೋದು ತಪ್ಪಲ್ಲ ಅಂತ ಅನ್ಸುತ್ತೆ ಫ್ರೆಂಡ್ಸ್. ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಮಾಡಿರಿ. ಏನಾಯ್ತು? ಏನು ನಾ ಏನು ಮಾಡಕತ್ತೀನಿ? ಹಿಂಗೆ ವಿಡಿಯೋ ಹಿಂಗೆ ತೋರ್ಸಾಕತ್ತೀನಿ, ನಾವು ಉಟ್ಕೊಳಕತ್ತೀನಿ. ಏನಾರ ತಂದು ಕೊಡಿದ್ರು ನಾವು ದೊಡ್ಡರಾಗಿದ್ದಂತ ಇದ್ರಾಗಿದ್ದಿದ್ವಿ ನಾವು ಉಟ್ಕೊಳಕ್ಕಾಗಲ್ದು ಫ್ರೆಂಡ್ಸ್. ಈ ಥರ ಆಗಿತ್ತಂತ ಹಿಂಗೆ ಫೋಟೋ ಹೊಡ್ಕೊಳಕತ್ತೀನಿ ನಾನು. ನಾವು ದೊಡ್ಡರಾಗಿಂತ ತಂದು ಕೊಡಿದ್ರು ನಿಮ್ಮ ಮಂದಿ ಸೀರಿಯಾಗಿ ಉಟ್ಕೊಳಕತ್ತಿ ಅಂತ ಮೇರಿ ಲಡ್ಕಿ ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ. ಗಿಡದ ಫೋಟೋ ತಕೊಳತ್ತೀನಿ ತಮ್ಮನೇಲಿಗೆ ಹಾಕಕ್ಕ ಬ್ಯಾಗ್ ಒಳಗಿಡ. ಹೆಂಗಾತ್ ಫ್ರೆಂಡ್ಸ್ ಈ ಕುಚ್ಚು ಹೆಂಗೆ ಅನಿಸ್ತು ಹೇಳ್ರಿ. ಇದ್ರ ಜೊತೆಗೆ ಮುತ್ತು ಬೀಡ್ಸ್ ಎಲ್ಲ ಹಾಕಿನೂ ಹಾಕ್ಬೋದು. ಆಮೇಲೆ ಇದು ಕ್ರೋಶಾದ್ಲಿನೂ ಹಾಕ್ಬೋದು ಫ್ರೆಂಡ್ಸ್. ಕ್ರೋಶಾದ್ಲಿ ಅಂತೂ ಮಸ್ತ್ ಆಗ್ತೈತಿ. ಇದು ವರ್ಕ್ ಕಂಪ್ಲೀಟ್ ಆಗೈತಿ. ಇದನ್ನು ತೆಗಿಯೋಣ ಫ್ರೆಂಡ್ಸ್. ಸ್ಲೀವ್ 2 ಆಗೈತಿ. ನೀಟ್ ಫಿನಿಶಿಂಗ್ ಮಾಡಿ ಫ್ರೆಂಡ್ಸ್ ಇದು. ಆಮೇಲೆ ಸ್ಲೀವು ಅಷ್ಟೇ ಲುಕ್ಕಾಗಿ ಕಾಣಿಸ್ತೈತಿ. ಈ ಬ್ಲೌಸಿಗೆ ಹಾಕಬೇಕು. 3 ಜನ ಹೇಳಿದ್ನಲ್ಲ ನಾನು, 3 ಜನ ಸೇಮ್ ಡಿಸೈನ್ ಸೆಲೆಕ್ಟ್ ಮಾಡ್ಯಾರ. ಸೊ ಅವೆರಡು ಡಿಸೈನ್ ಆಗೈತಿ. ಇದೊಂದು ಡಿಸೈನ್ ಇದ್ರೊಳಗೊಂದು ಹಾಕಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಇದು ವರ್ಕ್ ಸ್ಟಾರ್ಟ್ ಆಗೈತಿ. ಈಗ ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್. ಈಗ ನಿಮ್ಗೆ ಗೊತ್ತೂ ಆಗಂಗಿಲ್ಲ. ಈಗ ಸ್ಟಾರ್ಟ್ ಮಾಡೀನಿ. ಇಲ್ಲಿ ಕುಚ್ಚು ಕಟ್ಟೋದು ಕಂಪ್ಲೀಟ್ ಆಗ್ತದೆ. ಇವನ್ನೆಲ್ಲ ತೆಗೆದಿಟ್ಟು ಸ್ಟಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಜಾನು, ನಾನು ಪಾಪ ಅಂತೇಳಿ ಅದು ಗುಲ್ಲಿ ತರಕ್ ಹೋಗಿದ್ದೆ. ಆತ ತೆಪ್ಪನ ಕಲೆ ರೊಕ್ಕ ಇಸ್ಕೊಂಡು ಪಾಪ ನನ್ನ ತಂಗ ಅಂತೇಳಿ ಹೋಗಿ ನಾ ಯಾರು ಗುಲ್ಲಿ ಪಾಕೆಟ್ ತೋರುವಾಗ ಅಂಕಲ್ ನನಗ ₹1 ಕೊಟ್ಲ. ಅದ್ಲಾಗ ನಾನು ಬಟರ್ಫ್ಲೈ ಚಾಕ್ಲೇಟ್ ತಗೊಂಡೆ. ಪಾಪ ಅದ 3 ಕೊದ್ದೆ ಅಂತ ಚಾಕ್ಲೇಟ್ ತಗೊಂಬಂದ. ನೀನು ಹಬ್ಬಕ್ಕೆ ನಾಕೊಂದು ಕುಂತಿ ಸ್ಟಿಕ್ಕರ್ ತಗೊಂಬರ್ಬೇಕನ. ರೊಕ್ಕ ಏನಿಂದ ಬರ್ಬೇಕು ನಂಗ? ನಾ ಸುಳ್ತಾನ ಇಲ್ಲ ಕಾಚು ಮಾಡಿದ ಬರ್ತಾವ. ರೊಕ್ಕ ಬೇಕಂತ ರೊಕ್ಕ ಏನಿಂದ ತರ್ಬೇಕು ನೀನು. ಏನದು ಜಗಳ? ಏನದು ಏನದು ಹೇಳರಿ ಹೇಳು. ಮತ್ತೆ ಕೆಲ್ಸಕ್ಕರ ಹೋಗ್ಬೇಕಿಲ್ಲ ನೀನು? ಎಲ್ಲಿ?
ನಡ್ಡಪ್ಪನ ಕೈಯಾಗ ಪಾಪ ಅಂತಲ್ಲಿ ನಾ ಯಾರು ಗುಲ್ಲಿ ತರಕ್ ಹೋಗ ನಂದಿಗೆ ಸಿದ್ಧಾರ್ಥ ನಾನು ಆಮೇಲೆ ಚುಕ್ಕಿ ಈಕಿ ಪಾಪ ನನ್ನ ತಂಗಿ ಅಂತ ಒಂದ್ ರೂಪಾಯಿ ಕೊಟ್ಟಾರ ಅನ್ಕೊಂಡ ಅಲ್ಲಾಗ ಒಂದ್ ಚಾಕ್ಲೇಟ್ ತಗೊಂಬಂದೇನಿ ಮತ್ತ ಚಿಟ್ಟಿ ಕೊಲ್ಲಾದ ಹಂಗ ನೆಕ್ಕೊಂತ ಕುಂತಾಳಿಕಿ ಸಣ್ಣಕ್ಕೆದ ಪಾಪ ಅಂತ ಚಿಟ್ಟಿಗೆ ಒಬ್ಬಕಿಗೆ ತರ ನಾನು ಈ ಒಂದ್ ರೂಪಾಯಿದಾಗ ಚಾಕ್ಲೇಟ್ ತಗೊಂಬಂದಳಕಿ ನಂಗಂತೇಳಿ ಇಲ್ಲ ಈಕಿಗೆ ಒಬ್ಬಕಿಗೆ ಯಾರ ಮಮ್ಮಿ ನಾ ಯಾವ ಚಾಕ್ಲೇಟ್ ತರ್ಬೇಕಂತೇಳಿ ಅಕ್ಕನ ಒಂದ್ ರೂಪಾಯಿ ಕೊಟ್ಟ ನನಗ ಅದ್ರಾಗ ನಾನು ವಾಪಸ್ ಅಂಕಲಿಗೆ ಒಂದ್ ರೂಪಾಯಿ ಕೊಟ್ಟು ಯಾವ ಚಾಕ್ಲೇಟ್ ಬರ್ತಾವಂತ ಒಂದ್ ರೂಪಾಯಿ ವಾಪಸ್ ಕೊಟ್ಟು ಒಂದ್ ಚಾಕ್ಲೇಟ್ ಯಾವ ಚಾಕ್ಲೇಟ್ ಕೊಡ್ಲಿ ಅಂತ ಹೇಳಿ ಒಂದ ರೂಪಾಯಿ ಬರ್ತಿತ್ತು 1 ರೂಪಾಯಿಗೆ ಒಂದ ಚಾಕ್ಲೇಟ್ ಬರ್ತಿತ್ತು ಅಂತ ಹೇಳಿ ಒಂದ ಚಾಕ್ಲೇಟ್ ತಗೊಂಬಂದೆ ಅದ್ರಾಗ ಅರ್ಧ ಮೂರು ಕೊಟ್ಟು ತಂಗಿಗಂತ ಹೇಳಿ ಹೋಗೇನಿ ನೀವು ಒಂದು ತಗೊಂಡಿನ ಆಕಿಗೆ ಒಂದ್ರಾಗ ಅರ್ಧ ಕೊಡು ಅಂದಿನಿ ಅರ್ಧ ಕೊಟ್ಟೆ ಅಂದಲ್ಲಿ ಒಬ್ಬಕ ನಕ್ಕೊಂತ ಕುಂತ ಪ್ಯಾಕೆಟ್ ಇಲ್ಲ ಇನ್ನೇನು ಮಾಡಬೇಡವ ಯಾವ ಚಾಕ್ಲೇಟ್ ತಗೊಂಬರಕಂತ 2 ರೂಪಾಯಿ ಮಾಡಿಂದ ಸುಲ್ತಾವ್ ನೀವು ಒಬ್ಬಕ್ಕೆ ತಿಂತೀಯಾ ತಿನ್ ಒಬ್ಬಕ ತಿನ್ನಕೇನು ಅದು ಆಕೆನ್ ರಾಣಿ ಅದು ತಿನ್ನಕ ಚಿಟ್ಟಿ ಬುಕ್ಕ ತಿನ್ಬೇಕು ಒಬ್ಬಕ ನಕ್ಕೊಂತ ಕುಂದದಲ್ಲ ಬೆಕ್ಕಂಗತೆ ನೀ ಯಾಕೆ ಒಂದು ತಿಂದಿ ರಾಣಿ ಅಚ್ಚಾ ನೀ ಒಂದು ತಗೊಂಡು ಆಕಿಗೆ ಒಂದು ಕೊಟ್ಟು ಅದ್ರಾಗ ಅರ್ಧ ಕೊಡಂತಿ ನೀ ಕೊಡ್ಬೇಕು ನೀ ರಾಣಿಯೇನು ನಾನು ಆಕಿಗೆ ಅರ್ಧ ಮುಂದೆ ಕೊಡಂದೇನಿ ಒಂದು ಪ್ಯಾಕೆಟ್ ಹಿಡ್ಕೊಂಡೇನಿ ಅದು ಕೈಯಾಗ ನಾಳೆ ತರೋಣ ತಗ 2 ರೂಪಾಯಿ ಎಲ್ಲಿಂದ ಬರಬೇಕು ಪಿಗ್ಗಿ ಬ್ಯಾಂಕ್ ಐತಲ್ಲ ನಿಂದು 3 ರೂಪಾಯಿ ಅದಕ್ಕೆ ತೊಗೊಂಬರೋಣ ಈಗ ತೆಗಿರಿ ಬುಕ್ ತೆಗಿರಿ ಗಂಟೆ ಆಗೈತಿ ಟೈಮು ಹೋಮ್ವರ್ಕ್ ಎಲ್ಲ ಮಾಡಿಸಿ ಡಿಸೈನು ಫ್ರಂಟ್ ಬ್ಯಾಕ್ ಮುಗ್ದಿತ್ತು ಸ್ಲೀವ್ ಹಾಕೋತೈತಿ ಈ ಸೈಡ್ ಇನ್ನೊಂದು ಇದು ಟೆಂಪಲ್ ನೆಕ್ದು ಒಂದಿಷ್ಟು ಡಿಸೈನ್ಸ್ ಹಾಕಿದ್ನಲ್ಲ ಫ್ರೆಂಡ್ಸ್ ನಾನು ಅದನ್ನು ಇಷ್ಟಪಟ್ಟವರು ಈ ಬ್ಲೌಸು ಮಾಡ್ರಿ ಅಂತ ಹೇಳಿದರು ಈಗ ತಗೊಂಡು ಬಂದಿರೋದು ಸ್ಕೈ ಬ್ಲೂ ಇದ್ರದ್ದು ಸೀರೆ ಬಂದು ರಾಯಲ್ ಬ್ಲೂ ಐತಂತ ಸೊ ಅದಕ್ಕೆ ಮಾಡಿಕೊಡ್ರಿ ಅಂತ ಹೇಳಿದರು ಇದು ಆರ್ಡರ್ ಬಂದಿರೋದು ಅಂಚುಟ್ಕೇರಿ ಹುಬ್ಳಿ ಹತ್ರ ಸೊ ಅಲ್ಲಿಂದ ಆರ್ಡರ್ ಬಂದೈತಿ ಇದನ್ನು ಕಂಪ್ಲೀಟ್ ಮಾಡೋಣ ಮೇ ಬಿ ಬೆಳಗ್ಗೆ ತೋರಿಸ್ತೀನಿ ನಿಮಗೆ ಡಿಸೈನ್ ಯಾವ ಥರ ಬಂದೈತಿ ಅಂತ ಹೇಳಿ ಲಾಸ್ಟ್ ಟೈಮ್ ಪ್ರೀವಿಯಸ್ ಡಿಸೈನ್ಸ್ ನೋಡಿದ್ರೆ ಅದ್ರೊಳಗೆ ಒಂದು ಡಿಫ್ರೆಂಟ್ ಶೇಪಿಂದಿತ್ತು ಆ ಶೇಪ್ ಹೇಳಕ್ಕೆ ಬರೋಲ್ಲ ಅದು ಹಾಕ್ತೀನಿ ನಿಮ್ಗೆ ಅದೇ ಡಿಸೈನ್ ಇದಕ್ಕೆ ಹಾಕ್ತೀನಿ ರಾಯಲ್ ಬ್ಲೂ ಕಲರ್ ಐತಿ ಇದು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಬಂದೈತಿ ನೆಕ್ಸ್ಟ್ ಬ್ಲೌಸ್ ಇದೇ ಇರೋದ್ರಿಂದ ಎರಡೂ ಅಟ್ಯಾಚ್ ಮಾಡೀನಿ ಇಲ್ಲಿ ನೋಡ್ಬೋದು ನೀವು ಈ ಬ್ಲೌಸ್ ಕಂಪ್ಲೀಟ್ ಆಗ್ತೈತಿ ಅದಾದಮೇಲೆ ಇದು ಸ್ಲೀವ್ ಹಾಕ್ಕೊಂಡು ತೊಗೊಂಡ್ಬಿಡ್ತೀನಿ ಬ್ಯಾಕ್ ನೆಕ್ಕಿಗೇನು ಅಟ್ಯಾಚ್ಮೆಂಟ್ ಬೇಕಾಗಂಗಿಲ್ಲಲ್ಲ ಹಂಗಾಗಿ ಇದೊಂದು ಸ್ಲೀವ್ ಹಾಕೊಂಡ್ಬಿಟ್ಟೆ ಅಂದ್ರೆ ಅದಕ್ಕೆ ಫುಲ್ ಆಗಿಬಿಡ್ತೈತಿ ಬ್ಲೌಸ್ ಪೀಸು ಸೊ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ಇನ್ನು ನೈಟ್ ಊಟಕ್ಕೆ ರೊಟ್ಟಿ ಚಪಾತಿ ತಿಂದು ಬೇಜಾರಾಗಿತ್ತು ಬೆಳಗ್ಗೆ ಏನು ದೋಸೆ ಇಟ್ಟಿತ್ತಲ್ಲ ಅದನ್ನು ಉತ್ತಪ್ಪ ಮಾಡೋಣ ಅಂತ ಉತ್ತಪ್ಪ ಮಾಡಕತ್ತೀನಿ ಜಾಸ್ತಿ ಉಳ್ಳಾಗಡ್ಡಿ ಅವನ್ನೆಲ್ಲ ಹಾಕಿ ಆಮೇಲೆ ಬೆಣ್ಣೆ ಇದ್ದಂತೂ ಸಖತ್ತಾಗೈತಿ ಫ್ರೆಂಡ್ಸ್ ನಾನು ಎವ್ರಿ ಟೈಮು ಉತ್ತಪ್ಪ ಮಾಡಿದರೆ ಬೆಣ್ಣೆನ ಹಾಕಿರ್ತೀನಿ ಅಥವಾ ದೋಸೆ ಮಾಡಿದ್ರೂ ಬೆಣ್ಣೆನ ಹಾಕಿರ್ತೀನಿ ಸಖತ್ ಟೇಸ್ಟ್ ಆಗ್ತೈತಿ ಸೊ ಹಂಗಾಗಿ ನೈಟು ಇದನ್ನು ಪ್ರಿಪೇರ್ ಮಾಡಿ ಕೊಡಕತ್ತೀನಿ ಎಂಬ್ರಾಯ್ಡ್ರಿ ಸೊ ಫ್ರೆಂಡ್ಸ್ ಗುಡ್ ನೈಟ್ ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿರಿ ಅಂತ ಹೇಳ್ತಾ ಡಿಸೈನ್ ಮಷೀನಲ್ಲಿ ಹಾಕಕ್ಕೆ ಸ್ಟಾರ್ಟ್ ಮಾಡೈತಿ ನಾವಿಲ್ಲಿ ಮಲ್ಕೊಂಡಿವಿ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್